ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಓಕೆ, ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ನ ನಾನು ನನ್ನ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಮಧ್ಯಾಹ್ನ ಅಡುಗೆನ ಶುರು ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಅವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನದ ರೊಟೀನ್ ಆಗಿರುತ್ತೆ ಇದು ಫುಲ್ ವ್ಲಾಗ್ ಕೂಡ. ಏನೆಲ್ಲ ಮಾಡಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಬೀಟ್ರೋಟ್ ಪಲ್ಯ ಹಾಗೆ ಚಪಾತಿ ಮಾಡ್ಕೋಣ ಅಂತ ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ಪಾತ್ರೆಗಳು ಕೂಡ ವಾಶ್ ಮಾಡಿ ಇಟ್ಬಿಟ್ಟಿದ್ದೆ. ಕಿಚನೆಲ್ಲ ಈ ಥರ ನೀಟಾಗಿ ಇದ್ಬಿಟ್ರೆ ಅಂತೂ ಮಧ್ಯಾಹ್ನಕ್ಕೆ ಚಿಂತೆ ಇರಲ್ಲ. ಆರಾಮಾಗಿ ಡೈರೆಕ್ಟಾಗಿ ಕಿಚನ್ಗೆ ಬಂದು ಅಡುಗೆ ಮಾಡೋದಕ್ಕಂತೂ ಇಂಟ್ರೆಸ್ಟ್ ಬರುತ್ತೆ. ಗಲೀಜಾಗಿದೆ ಅಂತಂದರೆ ಪಾತ್ರೆ ತೊಳೆಯೋದಿರುತ್ತೆ ಮತ್ತು ಕ್ಲೀನ್ ಮಾಡೋದಿರುತ್ತೆ. ಅಡುಗೆ ಅಂತೂ ಇನ್ನೂ ಗಲೀಜಾಗಿರುತ್ತೆ ಅಂತ ನನ್ನ ಪರ್ಸ್ನಲ್ ಹಂಗೆ ಅನಿಸುತ್ತೆ. ಆದಷ್ಟು ನನಗೆ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿರೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಕೆಲವೊಂದು ಸಲ ಕಿಚನ್ ಅನ್ನೋದು ಮೆಸ್ಸಿಯಾಗಿ ಇದ್ದೇ ಇರುತ್ತೆ. ನೀಟಾಗಿ ಪರ್ಫೆಕ್ಟಾಗಿ ನಾವು ಇಟ್ಕೊತೀವಿ ಅಂತ ನಾವು ಹೇಳೋದಕ್ಕಾಗಲ್ಲ. ಅದು ಅಂದರೆ ರೆಗ್ಯುಲರಾಗಿ ನಮಗದು ರೊಟೀನ್ ಅನ್ನೋದು ಇರಬೇಕು. ಅಂದರೆ ನೀಟಾಗಿ ಇಟ್ಕೋಬೇಕು ಅನ್ನೋದು ನಮಗೆ ಬರಬೇಕದು. ಅದು ನಮ್ಮ ಹಾಬಿ ಆಗಿರಬೇಕು. ಬಟ್ ಹಂಗಂತ ಅಂದ್ಬಿಟ್ಟು ಯಾವಾಗಲೂ ಹಂಗೆ ಕೂಡ ಇರೋದಕ್ಕಾಗಲ್ಲ. ಕೆಲವೊಂದು ಸಲ ಹಬ್ಬಗಳಲ್ಲೇ ಎಷ್ಟು ಮೆಸ್ಸಿಯಾಗಿರುತ್ತೆ ಅಂದರೆ ಆಗೋದೇ ಎಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆ. ಯಾಕೆಂದರೆ ಗಡಿ ಬಿಡಿಯಲ್ಲಿ ಅಡುಗೆ ಮಾಡ್ತೀವಿ, ಹಬ್ಬಗಳು ಬೇರೆ ತುಂಬ ಕೆಲಸ ಇರೋದ್ರಿಂದ ಮೆಸ್ಸಿಯಾಗಿ ಇದ್ದೇ ಇರುತ್ತಲ್ವ. ಹಾಗಾಗಿ ಹಬ್ಬಗಳಲ್ಲಿ ಎಲ್ಲ ನಾವು ಹೋಗೋ ಟೈಮಲ್ಲಂತೂ ನಮ್ಮ ಕಿಚನ್ ಈ ಥರ ಇಷ್ಟು ನೀಟಾಗಂತೂ ಇರಲ್ಲ, ಮೆಸ್ಸಿಯಾಗಿದ್ದೇ ಇರುತ್ತೆ. ಬಟ್ ರೆಗ್ಯುಲರಾಗಿ ಅಂತೂ ಈ ಥರ ನೀಟಾಗಂತೂ ಇಟ್ಕೊಂಡಿರ್ತೀನಿ ಆದಷ್ಟು. ನೆಕ್ಸ್ಟ್ ಇಲ್ಲಿ ನಾನು ಫಸ್ಟು ಬೀಟ್ರೂಟ್ ಎಲ್ಲ ಕಟ್ ಮಾಡ್ಕೋಣ ಅಂತ ಫ್ರಿಜ್ಜಿನೆಲ್ಲ ತೆಗೆದು ಇಟ್ಕೊಂಡೆ. ಅದು ಸ್ವಲ್ಪ ಕೂಲ್ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಈರುಳ್ಳಿ ಮಾತ್ರ ಹೆಚ್ಚಿಟ್ಕೊಂಡೆ. ಫಸ್ಟು ಚಪಾತಿ ಹಸಿಟ್ಟೆ ಕಲಸಿಡೋದು ಮರ್ತೋಗ್ಬಿಟ್ಟು ಅಯ್ಯೋ ಚಪಾತಿ ಹಿಟ್ಟು ಕಲಸಿಟ್ಕೊಂಡಿರು ಫಸ್ಟು, ಆಮೇಲೆ ಕಟ್ ಮಾಡಿದ್ರೆ ಆಯ್ತು ಬೀಟ್ರೂಟು ಅಂದ್ಬಿಟ್ಟು ಮತ್ತೆ ಬಂದು ಚಪಾತಿ ಹಿಟ್ಟನ್ನ ಕಲಸಿಟ್ಟು ನೆಕ್ಸ್ಟು ಕೆಳಗಡೆ ಕುತ್ಕೊಂಡು ಎಲ್ಲ ಕಟ್ಟಿಂಗ್ ಎಲ್ಲ ನಾನು ಮಾಡ್ಕೊತೀನಿ. ಮೇಲೆ ನಿಂತ್ಕೊಂಡಂತೂ ಮಾಡ್ಕೊಳಲ್ಲ. ಯಾಕೆ ನಿಂತ್ಕೊಂಡಷ್ಟು ನಮಗೆ ಬ್ಯಾಕ್ ಪೇನ್ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಆದಷ್ಟು ಯಾವ್ಯಾವ ಕೆಲಸ ಎಲ್ಲ ಕುತ್ಕೊಂಡು ಮಾಡ್ಬೋದೋ ಆ ಕೆಲಸ ಎಲ್ಲ ಕುತ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕುತ್ಕೊಂಡೆ ಎಲ್ಲ ಕೂಡ ನಾನು ಕಟಿಂಗ್ ಮಾಡ್ಕೊತೀನಿ. ಆದಷ್ಟು ಜಾಸ್ತಿ ಹೊತ್ತೇನಾದರೂ ಇದ್ದರೆ, ಸ್ವಲ್ಪ ಇದ್ದರೆ ಮಾತ್ರ ಅಲ್ಲೇ ನಿಂತ್ಕೊಂಡು ಮಾಡ್ಕೊತೀನಿ. ಹಾಗೆ ಇಲ್ಲಿ ನೋಡಿ ನಾನು ಇಲ್ಲಿ ಇಟ್ಬಿಟ್ಟು ಆಚೆಗೇನೋ ಹೋದೆ ನಾನು. ನನ್ನ ಮಗಳು ನೋಡಿ ಮೆತ್ತಗೆ ಬಂದುಬಿಟ್ಟು ಚೇರ್ ಹಾಕ್ಕೊಂಡು ನಿಧಾನವಾಗಿ ಹತ್ಬಿಟ್ಟು ಅಲ್ಲೇನೋ ತಿನ್ನೋದಕ್ಕೆ ತೊಗೊಳೋದಕ್ಕೆ ಹತ್ತಾ ಇದ್ದಾಳೆ. ನಾನಲ್ಲಿ ಯೂಶ್ವಲಿ ಡ್ರೈ ಫ್ರೂಟ್ಸ್ ಇಟ್ಟಿರ್ತೀನಿ, ಗೋಡಂಬಿ ಬಾದಾಮಿ ಅದೆಲ್ಲ ಅವಳಿಗೆ ಫೇವ್ರೇಟು. ಹೆಂಗೆ ಅಂದರೆ ಎಷ್ಟು ತಿಂತಾಳೆ ಅಂದರೆ ದಿನಕ್ಕೆ ಎಷ್ಟಲ್ಲಿ ಕೊಟ್ಟರು ಬೇಡ ಅಂತನ್ನಲ್ಲ. ಬಟ್ ಅದನ್ನು ಜಾಸ್ತಿ ಕೊಡಬಾರ್ದು, ಅಂದರೆ ಡೈಜೆಸ್ಟ್ ಆಗಲ್ವಲ್ಲ ಬೇಗ. ಹಾಗಾಗಿ ನಾನು ಬೇಡ ಮನೆ ಅಂದ್ರೂ ಕೇಳಲ್ಲ, ಅಳ್ತಾಳೆ ಬೇಕು ಅಂತ. ನಾನು ಕೊಡಲ್ಲವಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದು ಆಚೆಗೆ ನೋಡಿಕೊಂಡು ನೋಡಿ ಮೆತ್ತಗೆ ಬಂದು ಎತ್ಕೊಡೋಕೆ ಟ್ರೈ ಮಾಡ್ತಾಳೆ. ನಾನು ಅಷ್ಟೊತ್ತಿಗೆ ಬಂದುಬಿಟ್ಟೆ. ಆವಾಗ ಇಳಿಸ್ಕೊಂಡು ನಾನು ನೋಡಿ ಮಕ್ಕಳು ಎಷ್ಟು ಶಾರ್ಪ್ ಆಗ್ತಾರೆ ಅಂದರೆ ನೋಡಿ ಚೇರ್ ಹಾಕ್ಕೊಂಡು ಅವರೇ ಹತ್ತೋ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ. ಬಿದ್ದೋದ್ರೆ ಏನು ಗತಿ ಹೇಳಿ, ಸಖತ್ ಭಯ ಆಗುತ್ತಿತ್ತು ಅದೆಲ್ಲ ನೋಡಿದಾಗ. ಬಟ್ ಹುಷಾರಾಗಿ ನೋಡ್ಕೊತಾ ಇರ್ತೀನಿ, ಮಿಸ್ ಮಾಡಲ್ಲ. ಒಂದು ಚೂರು ಮಕ್ಕಳೇನೋ ಸೈಲೆಂಟಾಗಿದ್ದಾರೆ ಅಂದರೆ ಅಬ್ಸರ್ವೇಷನ್ ಎಲ್ಲ ನಂಗೆ ಮಕ್ಕಳ ಮೇಲೆ ಇರುತ್ತೆ. ಅಂದರೆ ಸೈಲೆಂಟಾಗಿದ್ದಾರೆ ಅಂದರೆ ಅವರು ಏನೋ ಮಾಡ್ತಾ ಇರ್ತಾರೆ ಅಂತಲೇ ಅರ್ಥ. ಇನ್ನು ಕೆಲವೊಂದ್ಸಲ ಕಿರ್ಚಾಡ್ತಿರ್ತಾರೆ, ಕೂಗಾಡ್ತಾರೆ. ಅಂಥ ಟೈಮಲ್ಲಿ ಆ ಥರ ಡೇಂಜರಸ್ ಏನಿರಲ್ಲ. ಯಾಕೆಂದರೆ ಅವ್ರ ಪಾಡುಗಳು ಆಡ್ಕೊಂಡು ಇಬ್ಬರೂ ಕೂಡ ಆಡ್ಕೊಂಡಿರ್ತಾರೆ, ಅವಾಗ ಸೇಫಾಗಿರ್ತಾರೆ ಅಂತ ಅರ್ಥ. ಬಟ್ ಸೈಲೆಂಟಾಗಿದೆ ಮನೆ ಅಂದರೆ ಏನೋ ಕಿತಾಪತಿ ಮಾಡ್ತಾಯಿರ್ತಾರೆ ಅಂತ ನನಗನ್ಸುತ್ತೆ. ನಮ್ಮನೇಲಿ ನನ್ನ ಮಕ್ಕಳು ಹಂಗೆ. ಹಾಗಾಗಿ ನನ್ನ ಮಕ್ಕಳು ಅಂತೂ ಹುಷಾರಾಗಿ ನೋಡ್ಕೋಬೇಕು. ಒಂಥರ ನಂದು ಕಣ್ಣೆಲ್ಲ 24/7 ಅವ್ರ ಮೇಲೆ ಇರುತ್ತೆ. ತುಂಬ ಹುಷಾರಾಗಿ ನೋಡ್ಕೋಬೇಕು. ಒಂದು ಚೂರು ನಾನು ಹಿಂಗೆ ಆ ಕಡೆ ಈ ಕಡೆ ಹೋಗಿದ್ದೀನಿ ಅಂದರು ಏನೋ ಒಂದು ಕಿತಾಪತಿ ಮಾಡೋಕ್ಕಿರ್ತಾರೆ. ಒಟ್ನಲ್ಲಿ ನನಗಂತೂ ಅವರಿಬ್ಬರು ಹುಟ್ಟಿದಾಗಿಂದ ಅವರಿಬ್ಬರು ನೋಡ್ಕೊಳೋದೇ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಕೂಡ ನಾನಲ್ಲಿ ಅವ್ರನ್ನ ಎಲ್ಲೂ ಬಿಡಲ್ಲ, ನಾನು ಹುಷಾರಾಗಿ ನೋಡ್ಕೊತೀನಿ. ಆದಷ್ಟು ನನ್ನ ಜೊತೆಗೆ ಇರ್ತಾರೆ. ನಾನು ಒಬ್ಬಳೇ ಜಾಸ್ತಿ ಮೇಂಟೈನ್ ಮಾಡೋದು ಇಬ್ಬರನ್ನು. ಇನ್ನು ನಾವಿನ್ನೆಲ್ಲೂ ಬಿಡೋದಕ್ಕೋಗಲ್ಲ. ಹೊರಗಡೆ ಹೋದರೂ ಕೂಡ ಅವ್ರ ಮೇಲೆ ಕಣ್ಣಿಟ್ಟಿರಬೇಕು, ಮನೇಲಿದ್ದರೂ ಕೂಡ ಅವ್ರ ಮೇಲೆ ಕಣ್ಣಿಟ್ಟಿರಬೇಕು. ಒಟ್ಟಿನಲ್ಲಿ ಅವ್ರು ಸ್ವಲ್ಪ ಬುದ್ಧಿ ಬರೋವರೆಗೂ ದೊಡ್ಡವ್ರು ಆಗೋ ತನಕನೂ ನಾವು ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು ಅಂತಲೇ ಹೇಳ್ಬೋದು. ಅಷ್ಟು ತೀಟೆ ನನ್ನ ಮಗ ಜಾಸ್ತಿ ತೀಟೆ. ಹಾಗಾಗಿ ತುಂಬ ಹುಷಾರಾಗಿ ನೋಡ್ಕೊತಾ ಇರ್ತೀನಿ. ನನ್ನ ಮಗಳು ಪರವಾಗಿಲ್ಲ, ಸ್ವಲ್ಪ ಸೈಲೆಂಟು. ನನ್ನ ಮಗ ತುಂಬಾ ತೀಟೆ. ಅವನ್ನ ಹ್ಯಾಂಡಲ್ ಮಾಡೋದೇ ಸಖತ್ ಕಷ್ಟ ಆಗುತ್ತೆ. ಹಾಗಾಗಿ ಹುಷಾರಾಗಿ ನೋಡ್ಕೊತೀನಿ, ಕೆಲಸಗಳು ಮಾಡ್ಕೊತ. ಹಾಗೆ ಸ್ವಲ್ಪ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಬೇಗ ಕೂಡ ಇಟ್ಟಿದೆ. ಬೀಟ್ರೋಟ್ ಎಲ್ಲನೂ ಬೇಕಿಟ್ಬಿಟ್ಟು ಅಷ್ಟೊತ್ತಿಗೆ ಸ್ವಲ್ಪ ಯೂಸ್ ಮಾಡಿದ್ನಲ್ವಾಗ ಆ ಪಾತ್ರೆ ಅವಾಗೇ ತೊಳ್ಕೊಂಬಿಟ್ಟೆ. ಇವಾಗೆಲ್ಲ ತೊಳ್ಕೊತಾಯಿನಿ. ಈಗ ಎಲ್ಪರ್ ಸ್ವಲ್ಪ ದಿನ ಬರ್ತಾಯಿಲ್ಲ ಅಂದರೆ ಬರ್ತಾರೆ ನೆಕ್ಸ್ಟು. ಇವಾಗ ಸ್ವಲ್ಪ ದಿನ ಏನೋ ರಜಾ ಹಾಕಿದ್ದಾರೆ. ಹಾಗಾಗಿ ಕೆಲಸಗಳೆಲ್ಲ ನಾನೇ ಮಾಡ್ಕೊತಾಯಿನಿ. ಹಾಗೂ ಹಸ್ಬೆಂಡ್ಗೆ ಹೇಳ್ತಾಯಿನಿ ಬೇಡ ಕೆಲಸದವ್ರನ್ನ ಮಾಡ್ಕೊತೀನಿ ನಾನೇ, ಇವಾಗ ಆರಾಮಾಗಿದ್ದೀನಲ್ವ, ನನಗೇನಿಲ್ಲ ಅಂತ ಹೇಳಿದ್ರು ಕೇಳ್ತಾಯಿಲ್ಲ ಅವರು ಕೂಡ.
ಇಲ್ಲಿ ಬರ್ತಾಯಿದ್ದಾರಲ್ಲ ಇಲ್ಲಿ ಮಾಡಿಸ್ಕೊ ಕೆಲಸ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಒಂಚೂರು ಇಷ್ಟ ಇಲ್ಲ. ಅವ್ರು ಬಂದಾಗಿಂದ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಹಿಂಗೆ ಕಂಟಿನ್ಯೂ ಆಗಿಬಿಡುತ್ತೆ ಅಂತ ನನಗೆ ಭಯ. ಅಟ್ಲೀಸ್ಟ್ ಮನೆ ಕೆಲಸಗಳಿದ್ರೆ ಮಾಡ್ಕೊಂಡಾನ ಇರ್ತೀವಿ, ಸೋಂಬೇರಿತನ ಬರಲ್ಲ. ಈ ಥರ ಕೆಲಸ ಮಾಡೋರು ಇದ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಏನು ಕೆಲಸ ಇರಲ್ವಲ್ಲ, ಸೋಂಬೇರಿ ಬಂದುಬಿಡುತ್ತೆ. ಹಾಗಾಗಿ ನನಗೆ ಇಷ್ಟ ಇಲ್ಲ ಇಟ್ಕೊಳಕ್ಕೆ ಹೆಲ್ಪರು. ಬಟ್ ಹಸ್ಬೆಂಡ್ ಕೇಳ್ತಾ ಇಲ್ಲ. ಬಟ್ ಆದರೂ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ, ಬೇಡ ಏನಾದರೂ ಮಾಡಿ ಬಿಡಿಸ್ಬಿಡಿ ಅವ್ರನ್ನ ಅಂತ ಅನ್ಕೊತಾ ಇದೀನಿ. ನೋಡೋಣ ಏನಾಗುತ್ತೋ ಏನೋ ಗೊತ್ತಿಲ್ಲ. ಓಕೆ ಬನ್ನಿ, ನೆಕ್ಸ್ಟು ಬೇಯಕ್ಕಿಟ್ಟಿದ್ನಲ್ವ, ಇನ್ನೇನು ಕೆಲಸ ಇರಲಿಲ್ಲ. ಅದೊಂದು ಬೇಯೋಷ್ಟರಲ್ಲಿ ಎಲ್ಲ ಕಟ್ಟಿಂಗ್ ಎಲ್ಲ ಮುಗ್ದಿತ್ತು ಒಗ್ಗರಣೆಗೆ ಹಾಕೊಳೋದಕ್ಕೆ. ಹಾಗಾಗಿ ಮಕ್ಕಳು ಸ್ವಲ್ಪ ಆಡ್ತಿದ್ರಲ್ವ, ಇದನ್ನು ಸ್ವಲ್ಪ ಆಡ್ಸೋಣ ಅವ್ರ ಜೊತೆಗೆ ಅಂತ ಬಂದೆ. ಆವಾಗ ಅವ್ರಿಗೂ ಒಂಚೂರು ಟೈಮ್ ಕೊಡ್ತಾ ಇರ್ಬೇಕು ಮಧ್ಯದಲ್ಲಿ. ಇಲ್ಲಾಂದರೆ ಇಬ್ಬರು ಕಿತ್ಲಾಡ್ಕೊಳೋದು, ಇಲ್ಲಾಂದರೆ ಇಬ್ಬರು ಬಂದು ಡಿಸ್ಟರ್ಬ್ ಮಾಡ್ತಾಯಿರ್ತಾರೆ, ನನಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿರ್ತಾರೆ. ಸ್ವಲ್ಪ ತಾಡ್ಕೊಂಡ್ಬಿಟ್ರೆ ಅವರು ಸ್ವಲ್ಪ ಆರಾಮಾಗ್ತಾರೆ. ಇದೊಂದು ಇತ್ತು ABCD 1 2 3 ಇದೆಲ್ಲ ಸ್ವಲ್ಪ ಹೇಳ್ಕೊಡ್ತಾ ಇರ್ತಾರೆ. ನನ್ನ ಮಗಳು ನೋಡಿಕೊಂಡು ಕಲಿತಾ ಇರ್ತಾಳೆ, ತನುಷ್ನ ನೋಡಿಕೊಂಡು ಆಡಿಕೊಂಡು. ಮತ್ತು ನೆಕ್ಸ್ಟು ಹೊಟ್ಟೆ ಹಸಿತೇನೋ ಬಂದರು, ನನಗೆ ಚಪಾತಿ ಬೇಕು ಅಂತ. ನಾನು ಸ್ವಲ್ಪ ಚಪಾತಿ ಎಲ್ಲ ಮಾಡಿದ್ದು ನೋಡಿಬಿಟ್ರೆ ಸಾಕು ಬಂದುಬಿಡ್ತಾರೆ. ಅಲ್ಲೇ ಬಂದು ಕುತ್ಕೊಂಡಿದ್ದಾರೆ ನೋಡಿ, ಇಬ್ಬರು ಬೇಕು ಅಂತ. ನನ್ನ ಮಗನ ಬೀಟ್ರೋಟ್ ಪಲ್ಯ ಚಪಾತಿ ನೋಡಿದ್ರಂತೂ ಕೊಡೋರ್ಗೂ ಬಿಡೋಲ್ಲ. ಅವ್ನಿಗೆ ಫೇವ್ರೆಟ್, ಅವನಿಗೆ ಸಖತ್ ಫೇವ್ರೆಟ್ ಅಂತಲೇ ಹೇಳ್ಬೋದು, ತಿಂತಾನೆ ಇಷ್ಟಪಟ್ಟು. ಹಾಗೆ ಅಲ್ಲೇ ಬಂದು ಕುತ್ಕೊಂಡ, ನಂಗೆ ಚಪಾತಿ ಬೇಕು ಮಾಡಿಕೊಡು ಬೇಗ ಅಂತ. ಅದು ಹೆಂಗಾಗ್ಬಿಡುತ್ತೆ ಅಂದರೆ ಫೇವ್ರೆಟ್ ಡಿಶ್ ಏನಾದರೂ ಕಣ್ಮುಂದೆ ಕಾಣಿಸ್ಬಿಟ್ರಂತೂ ಹೊಟ್ಟೆ ಹಸ್ತಿರ್ಲಿಲ್ಲ ಅಂದ್ರೂ ಅದು ಬೇಗ ಹಸ್ವಾಗ್ಬಿಡುತ್ತೆ. ಆ ಥರ ನನ್ನ ಮಗನಿಗೆ. ಅದೇ ಬೇರೆ ಡಿಶ್ ಆದರೆ ಅದು ಹಸಿವೆ ಆಗೋಲ್ಲ ಎಷ್ಟೊತ್ತಾದ್ರೂ. ಇರಪ್ಪ ಇನ್ನು ಮಾಡ್ತೀನಿ, ಚಪಾತಿ ಮಾಡಬೇಕಿನ್ನ ಪಲ್ಯ ಮಾಡಬೇಕು ಇರೋಂದಿದ್ದಕ್ಕೆ. ಅಲ್ಲಿ ಕುತ್ಕೊಂಡು ನಾನು ಚಪಾತಿ ಮಾಡುವಾಗಂತೂ ಇಬ್ಬರು ಬಂದು ಸ್ವಲ್ಪ ಹಿಟ್ಟನ್ನ ಇಸ್ಕೊಂಡ್ಬಿಡ್ತಾರೆ. ಅವರು ನನ್ನಂಗೆ ಮಾಡೋದಕ್ಕೆ ಇಬ್ರಿಗೂ ಕೊಟ್ಬಿಡ್ಬೇಕು ಸ್ವಲ್ಪ ಅದ್ರಲ್ಲಿ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಆಡ್ಕೊಂಡು ಅಲ್ಲೇ ನನ್ನ ಜೊತೆಲೇ ಇರ್ತಾರೆ. ಇಲ್ಲಿ ಇನ್ನೊಂದು ಏನಂದರೆ, ನಾನು ಸುಡ್ತೀನಿ ಮಮ್ಮಿ ಚಪಾತಿ ಅಂತಂದ್ಬಿಟ್ಟು ನನ್ನ ಮಗ ಯಾವಾಗಲೂ ಬರ್ತಾನೆ. ನಾನು ಬಿಡೋಲ್ಲ. ನಾನು ಹಂಗೂ ಇಲ್ಲಿ ನೋಡಿ ಬೈತಾ ಇದ್ದೀನಿ, ಎದ್ದೋಗಿ ನೀನು ನಾನು ಮಾಡ್ಕೊತೀನಿ, ಎಲ್ಲ ಸಿದಾಕ್ಸ್ತಾ ಇದೆಯಾ ಅಂದರೆ ಎಲ್ಲ ತಳ ಹಿಡಿತಾ ಇದೆ, ಸರಿಯಾಗಿ ಅವ್ನು ಬೇಯಿಸೋಕ್ಕೆ ಬರ್ತಾ ಇಲ್ಲ. ಬೇಡ ಎದ್ದೋಗು ಅಂದರೂ ಬಿಡೋಲ್ಲ, ಇಲ್ಲ ನಾನು ಮಾಡ್ತೀನಿ ಅಂತ. ಅವ್ನಿಗೊಂಥರ ಇಷ್ಟ ಇದು ಎಲ್ಲ ಮಾಡೋದಕ್ಕೆ. ಕೊನೆಗೆ ನಾನು ನಮ್ಮ ಮಕ್ಕಳಿಬ್ರೇನಲ್ವ, ಮಧ್ಯಾಹ್ನಕ್ಕೆ ಏನೋ ಹಸ್ಬೆಂಡ್ ಏನು ಬರೋಲ್ಲ ಅಂತೇಳಿದರು. ನಮಗೆ ಮಾತ್ರ ಒಂದು 4 ಚಪಾತಿ ಮಾಡಿಕೊಂಡು ಪಲ್ಯ ಮಾಡಿಟ್ಟಿದ್ದೆ. ಒಟ್ಟಿಗೆ ಕುತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಆದಷ್ಟು ಊಟ ಮಾಡುವಾಗ ನಾನು ಅವ್ರನ್ನ ಮಾತಾಡಿಸ್ಕೊಂಡು ಊಟ ಮಾಡೋದನ್ನು ಇವಾಗ ರೂಢಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮ್ಮ ಹಸ್ಬೆಂಡ್ ಏನು ಮಾಡಿದ್ರು, ಸ್ವಲ್ಪ ಟಿ ವಿ ಆನ್ ಮಾಡಿಬಿಟ್ಟು ರೂಢಿ ಮಾಡಿಬಿಟ್ಟಿದ್ರು. ಆದಷ್ಟು ಬಿಡಿಸ್ತಾಯಿದ್ದೀನಿ ಇವಾಗ. ನಾನಿದ್ದಾಗಂತೂ ಟಿ ವಿ ಹಾಕೋದಕ್ಕೆ ಹೋಗೋದೇ ಇಲ್ಲ ನಾನು. ಬಟ್ ಅವ್ರ ಅಪ್ಪ ಇದ್ದಾಗ ಟಿ ವಿ ಆನ್ ಮಾಡಿ ಕೊಟ್ಬಿಡ್ತಾರೆ. ಯಾಕೆಂದರೆ ಅವರು ಕೂಡ ಅಷ್ಟೇ ಇರಿಟೇಟ್ ಮಾಡ್ತಾರೆ. ಅವರು ಆಫೀಸಿಂದ ಬಂದಿರ್ತಾರೆ, ನೆಮ್ಮದಿ ಕುತ್ಕೊಂಡು ಊಟ ಮಾಡೋಕ್ಕೂ ಬಿಡೋಲ್ಲ ಹಸ್ಬೆಂಡ್ಗೆ. ತುಂಬಾ ಕಿರಿಕಿರಿ ಮಾಡ್ತಾರೆ. ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಟಿ ವಿ ಎಲ್ಲ ಆನ್ ಮಾಡಿ ಕೊಟ್ಬಿಡ್ತಾರೆ. ಬಟ್ ನನಗೆ ಅದಿಷ್ಟ ಆಗೋಲ್ಲ. ಆ ಥರ ರೂಢಿ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇದು ಮಾಡ್ತೀನಿ. ನಾನಿದ್ದಾಗ ನನ್ನ ಮಾತು ಕೇಳ್ತಾರೆ. ಬಟ್ ಅವ್ರ ಅಪ್ಪ ಇದ್ದಾಗ ನನ್ನ ಮಾತು ಒಂಚೂರು ಕೇಳಲ್ಲ, ಡೆಡ್ ಆಪೋಸಿಟ್ ಎಲ್ಲ ಹಾಗೆ ಮಾಡ್ತಾರೆ. ಬಟ್ ಆದಷ್ಟೊಂದು ರೂಢಿ ಮಾಡ್ತೀನಿ, ಟಿ ವಿ ಇಲ್ದಂಗೆ ತಿನ್ನೋ ಥರ ಕನ್ವಿನ್ಸ್ ಮಾಡ್ತೀನಿ. ತಿನ್ಬಿಡಿ, ನೆಕ್ಸ್ಟ್ ಬೇಕಾದ್ರೆ ಟಿ ವಿ ಆನ್ ಮಾಡಿಕೊಡ್ತೀನಿ ಅಂತ ಆ ಥರ. ಬಟ್ ಮೊಬೈಲ್ ಅಂತೂ ನಾವು ಜಾಸ್ತಿ ಕೊಡೋಕ್ಕಾಗಲ್ಲ. ಟಿ ವಿ ಒಂಚೂರು ನೋಡ್ತಾರೆ ಮಕ್ಕಳಿಬ್ರು ಕೂಡ. ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ಮಕ್ಕಳು ಮೇಂಟೈನ್ ಮಾಡಬೇಕು ಅಂದರೆ ಸಖತ್ ಕಷ್ಟ ಆಗುತ್ತೆ. ಅದು ನಾನು ಒಬ್ಬಳೇ. ಯಾಕೆಂದರೆ ಈ ಕಡೆ ಕೆಲಸನೂ ಮಾಡ್ಕೋಬೇಕು, ಈ ಕಡೆ ಅವ್ರ ಕಡೆನೂ ನಾನು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಅವ್ರ ಜೊತೆನೂ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು. ಮತ್ತು ಇನ್ನೊಂದು, ನಾನು ಎಲ್ಲೂ ಕೂಡ ಆಚೆ ಬಿಡೋಲ್ಲ. ಆಚೆ ಅಂತೂ ಎಲ್ಲೂ ಬಿಡೋಲ್ಲ. ಹೋದರೆ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಜೊತೆ ಕರ್ಕೊಂಡು ಬರ್ತೀನಿ. ಹಾಗಾಗಿ ಅವ್ರಿಗೆ ತುಂಬಾ ಬೋರ್ ಆಗೋದ್ರಿಂದ ಅವ್ರು ಸ್ವಲ್ಪ ನಮಗೆ ಹೆವಿ ಕಿರಿಕಿರಿನೇ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ಟಿ ವಿ ಎಲ್ಲ ಕೊಡಲೇಬೇಕಾಗುತ್ತೆ, ತೋರಿಸ್ಲೇಬೇಕಾಗುತ್ತೆ. ಅದು ಆಪ್ಷನ್ ಬೇರೆ ಏನೂ ಇಲ್ಲವೇ ಇಲ್ಲ. ಇನ್ನೊಬ್ರ ಜೊತೆಯಲ್ಲಿ ಯಾರಾನ ಇದ್ದಿದ್ರೆ ಅವ್ರಿಗೆ ಸ್ವಲ್ಪ ಟೈಮ್ ಪಾಸ್ ಆಗೋದು. ನಾನು ಒಬ್ಬಳೇ ಇರೋದ್ರಿಂದ ಅವ್ರಿಗೆ ಫುಲ್ ಬೋರ್ ಹೊಡೆದು ಟಿ ವಿನೋ ಫೋನೋ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ರೂಢಿ ಮಾಡಿದ್ದೀವಿ. ನೆಕ್ಸ್ಟು ಊಟ ಎಲ್ಲ ಮುಗೀತು. ಮಧ್ಯಾಹ್ನದ ಮೇಲೆ ಮಕ್ಕಳನ್ನ ಮಲಗಿಸ್ದೆ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು. ಮಲಗಿದ ನಂತರ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದೀನಿ. ಇವತ್ತಿನ ಡೇ ಬಂದುಬಿಟ್ಟು ಬುಧವಾರ ಆಗಿರುತ್ತೆ. ಗುರುವಾರ ಬಂದುಬಿಟ್ಟು ರಾಯರದು ಹುಟ್ಟಿದ ಹಬ್ಬ ಅಲ್ವಾ. ಹಾಗಾಗಿ ನಾಳೆ ಎಲ್ಲ ಪೂಜೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇಡೀ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದೀನಿ. ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲನೂ ಕೂಡ ಪೂಜೆ ಮುಗಿಸ್ಕೊಂಬಿಡೋಣ ಅಂತಂದರೆ, ರಾಯರದು ಹುಟ್ಟಿದ ಹಬ್ಬ ಅಂತಂದ್ರೆ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಹಾಗಾಗಿ ಎಷ್ಟು ಕೆಲಸ ಆಗುತ್ತೋ ಅಷ್ಟೆಲ್ಲ ಹಿಂದಿನ ಮುಗಿಸ್ಕೊಂಬೇಡ ಅಂತ ಮಾಡ್ಕೊತಾ ಇದೀನಿ. ಟೈಮ್ ಹಿಡಿಯುತ್ತೆ ದೇವ್ರ ಮನೆಯಲ್ಲ ಕ್ಲೀನಿಂಗ್ ಮಾಡೋ ಅಷ್ಟರಲ್ಲಿ ಒಂದು 1 hour 2 hour ಬೇಕೇ ಬೇಕಾಗುತ್ತೆ. ಹಾಗಾಗಿ ಅಷ್ಟೊತ್ತಿಗೆ ಮಗಳು ಮಲಗಿ ಎದ್ದೊಳ್ತಾಳೆ ಅಂತ ಅವಳು ಎದ್ದೋಳೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ಅಂತ ಹೇಳ್ಬೋದು. ನನ್ನ ಮಗ ಸ್ವಲ್ಪ ಕಮ್ಮಿ ನಿದ್ದೆ ಮಲ್ಕೊಂಡು ಒಂದು 1/2 hour ಮಲ್ಕೊಂಡು ಎದ್ದು ಬಿಡ್ತಾನೆ. ಹಾಗೆ ಅವನು ಎದ್ಬಿಟ್ಟಿದ್ದ. ನಾನು ಫೋಟೋಗಳೆಲ್ಲ ನೀಟಾಗಿ ಒರೆಸಿ ದೇವ್ರ ಮನೆಯಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಈಗ ದೇವ್ರ ಸಾಮಾನು ಕೂಡ ವಾಶ್ ಮಾಡ್ಕೊತಾ ಇದೀನಿ. ನಾಳೆ ರಾಯರದು ಹಬ್ಬ ಇರೋದ್ರಿಂದ ಸ್ವಲ್ಪ ಇನ್ಫಾರ್ಮೇಷನ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಇವಾಗ ಹೆವಿ ಕೆಲಸ ಇದ್ದಿದ್ದರಿಂದ ಬುಧವಾರ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಗುರುವಾರ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಆಸೆ
ಇತ್ತು ಹಿಂದಿನೇ ನಾನು ಪೂಜೆ ಬಗ್ಗೆ ಹೇಳ್ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ. ಬಟ್ ನನ್ನ ಕೈಲಿ ಆಗಲೇ ಇಲ್ಲ, ಇಷ್ಟು ಕೆಲಸ ಇದ್ದಿದ್ದರಿಂದ. ಮತ್ತು ನಾನು ಇದೆಲ್ಲ ಕ್ಲೀನ್ ಮಾಡಿ ಸಂಜೆ ಹೂವು ಎಲ್ಲ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಸಂಜೆ ಹೂವು ತರಕ್ಕೆ ಹೋಗಿ ಅಲ್ಲಿ ಮತ್ತೆ ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಿಳ್ಕೊಂಡು ನಾಳೆ ಪೂಜೆ ಹಾಗೆ ಎಲ್ಲ ಹೇಗಿರುತ್ತೆ ಅದೆಲ್ಲ ತಿಳ್ಕೊಂಡು ಬಂದೆ. ಅದೆಲ್ಲ ಬರೋಷ್ಟು ರಾತ್ರಿ 8 ಗಂಟೆನೇ ಆಗೋಯ್ತು ನನಗೆ. ಹಾಗಾಗಿ ನನಗೆ ಮತ್ತೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ. ಹಾಗಾಗಿ ನಾನು ಏನೂ ಇನ್ಫಾರ್ಮೇಷನ್ ಕೂಡ ಈ ವಿಡಿಯೋದಲ್ಲಿ ಕೊಡ್ತಾ ಇಲ್ಲ. ಏನಿಲ್ಲ, ನಾನು ರಾಯರ ಪೂಜೆ ಎಲ್ಲ ಯಾವ ರೀತಿ ಮಾಡಿದೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಗುರುವಾರ ಯಾವ ರೀತಿ ಮಾಡಿದೆ ಅಂತ ಅಂದ್ಬಿಟ್ಟು. ಯಾರಾದರೂ ಈಗ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಸಂಜೆಗೂ ಕೂಡ ಪೂಜೆ ಮಾಡ್ಬೋದು. ರಾಯರ ಫೋಟೋ ಇಟ್ಟು, ರಾಯರಿಗೆ ತುಳಸಿ ಇಟ್ಟು, ಮತ್ತು ಹೂವು ಎಲ್ಲ ಅಲಂಕಾರ ಮಾಡಿ, ತುಪ್ಪದ ದೀಪನ ಹಚ್ಚಿ ಕೈ ಮುಗಿದ್ರೆ ಸಾಕು, ದೇವರು ಒಳ್ಳೇದು ಮಾಡ್ತಾರೆ. ಏನಾದರೂ ನೈವೇದ್ಯ ಇಡಿ ಅಂದರೆ ಏನಾದರೂ ಸರಿ, ಹಾಲು ಅಥವಾ ಡ್ರೈ ಫ್ರೂಟ್ಸು, ಹಣ್ಣು, ಏನು ನಿಮ್ಮ ಶಕ್ತಿ ಏನಿದೆಯೋ ಅದನ್ನು ಇಟ್ಟು ಪೂಜೆ ಮಾಡಿ. ಇವತ್ತು ಏನು ಅಂದ್ಕೊಂಡ್ರೂ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಏನಾದರೂ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳೋದಿದ್ದರೆ ದೇವ್ರಿಗೆ ಕೈ ಮುಗಿದು ಹಾಗೆ ರಾಯರ ಮಠಕ್ಕೆ ಹೋಗಿ ಬಂದು ದರ್ಶನ ಮುಗಿಸ್ಕೊಂಡು ಬಂದು ಅಂದರೆ ಅವತ್ತಿನ ದಿನ ಕೇಳ್ಕೊಳ್ಳಿ ಅಂದ್ಕೊಂಡಿದ್ದಾಗಲಿ ಅಂತ ಅಂದ್ಬಿಟ್ಟು ನೆರವೇರುತ್ತೆ ಅಂತ ಹೇಳ್ತಾರೆ. ಇಷ್ಟು ನೀವು ಮಾಡ್ಬೋದು. ಹಾಗೆ ಮುಡುಪು ಕಟ್ಟೋರು ಇವತ್ತಿನ ದಿನ ಕಟ್ಟೋದ್ರಿಂದ ತುಂಬ ಒಳ್ಳೆಯದು. 11 ರೂಪಾಯಿ ಮತ್ತು ಅಂದರೆ ಒಂದು ಅರ್ಶಿನ ಬಟ್ಟೆಗೆ 11 ರೂಪಾಯಿ ಅರ್ಶಿನ, ಕುಂಕುಮ, ಅಕ್ಷತೆ ಇಟ್ಬಿಟ್ಟು ಏನು ನಿಮ್ಮದು ಕೋರಿಕೆ ಅದ್ರಲ್ಲಿ ಕೇಳಿಕೊಂಡು ಆ ಮುಡುಪನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನೆರವೇರಿದ ಮೇಲೆ ಅದನ್ನು ರಾಯರ ಮಠಕ್ಕೆ ಹೋಗ್ಬಿಟ್ಟು ಉಂಡಿಲಿ ಹಾಕಿ ಬಂದರೆ ಇಷ್ಟು ವ್ರತ. ನಾನು ಡೀಟೇಲಾಗಿ ಹೇಳೋಕ್ಕಾಗಲಿಲ್ಲ, ಟೈಮ್ ಇಲ್ಲ. ಹಾಗಾಗಿ ನಾನು ಸಿಂಪಲಾಗಿ ಹೇಳಿ, ಯಾಕೆಂದರೆ ಈಗಲೂ ಕೂಡ ಯಾರಾದರೂ ವೀಡಿಯೋ ನೋಡಿದ್ರೆ ಸಂಜೆಗಾದ್ರು ಅಟ್ಲೀಸ್ಟ್ ಇದನ್ನು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಮೂಮೆಂಟಲ್ಲಿ ವಿಷಯನ ತಿಳಿಸ್ತಾ ಇದ್ದೀನಿ. ಇಷ್ಟು ಸಿಂಪಲಾಗಿ ನಾನು ಕೂಡ ಇಷ್ಟೇ ಮಾಡಿರೋದು ಇವತ್ತಿನ ದಿನ. ಹಾಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗೆ ರಾಘವೇಂದ್ರ ಸ್ತೋತ್ರ, ಹಾಗೆ ಅಕ್ಷರ ಮಾಲಿಕ ಸ್ತೋತ್ರ ಇದೆಲ್ಲ ಓದಿ ತುಂಬಾ ಒಳ್ಳೆಯದಾಗತ್ತೆ. ಇಷ್ಟು ಮಾಡಿ ಇಷ್ಟೇ ರಾಯರ ಪೂಜೆ ಮಾಡಿದ್ದು ನಾನು. ನೆಕ್ಸ್ಟ್ ನಾನು ಹೇಳ್ತೀನಿ ಯಾವ ರೀತಿ ಎಲ್ಲ ಮಾಡಿದ್ದೀನಿ ಅಂತ. ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು, ಖಂಡಿತ ಅದನ್ನು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನಾನು ಇವಾಗ ಅಪ್ಲೋಡ್ ಮಾಡೋದ್ರಿಂದ ಸ್ವಲ್ಪ ಲೈಟಾಗಿ ನಾನು ಎಷ್ಟು ಗೊತ್ತೋ ಅಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ನಾನು ದೇವ್ರ ಮನೆಯಲ್ಲಿ ಫೋಟೋಗಳು ಕೂಡ ಬದಲು ಮಾಡಿದ್ದೀನಿ, ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ಬೇರೆ ಥರ ಜೋಡಿಸಿದ್ದೀನಿ. ಹೇಗೆ ಕಾಣ್ತಿದೆ ಅಂತ ಹೇಳಿ, ಹಾಗೆ ಅಲಂಕಾರ ಎಲ್ಲ ಆದಮೇಲೆ ಹೇಗೆ ಕಾಣ್ತಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇದ್ರ ಬಗ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಕೂಡ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಿಗೋಣ. ಅಲ್ಲಿಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.